ಮುತ್ತಜ್ಜರ ಕಾಲದಿಂದಲೂ ಕೂಡಿ ಬಾಡಿದ ಕೀರ್ತಿಯನ್ನು ನಮ್ಮ ಮನೆತನ ಹೊಂದಿದೆ. ಹೀಗಿರುವಾಗ ಆಸ್ತಿ ಹಂಚುವುದು ಬೇಡಪ್ಪ. ಅದೆಲ್ಲ ನನ್ಗೆ ಗೊತ್ತಿಲ್ಲ. ನನಗೆ ಪಾಲ್ ಬೇಕಂದ್ರೆ ಪಾಲ್ ಬೇಕಂದ್ರೆ. ಹಠ ಮಾಡಬೇಡ ಸೂರ್ಯ, ಹಠ ಮಾಡಬೇಡ. ಜನರು ಗೌರವ ಕೊಡುವ ಈ ಅಣ್ಣನ ಮನೆ ಒಡೆದು ಚೂರಾಯಿತಂದರೆ ಆಳಿಗೊಬ್ಬರು ಆಡಿಕೊಳ್ತಾರೆ. ಅದು ನನಗೆ ಬೇಡ. ನನಗೆ ಆಸ್ತಿ ಬೇಕು. ದೇವರೇ, ಇದೇನಪ್ಪ ನಿನ್ನ ಲೀಲೆ? ನನ್ನ ತಮ್ಮನ ತಲೆಯಲ್ಲಿ ಆಸ್ತಿಯ ಆಸೆ ಹಚ್ಚಿ ನಮ್ಮಿಬ್ಬರನ್ನು ಬೇರ್ಪಡಿಸಿ ನೀನು ಅಂದ ನೋಡಬೇಕು ಎಂದುಕೊಂಡಿರುವೇನಪ್ಪ. ಬೇಡ ದೇವ, ಬೇಡ. ಕೂಡಿ ಬಾಳಿದ ಮನೆ ಒಡೆದು ಹೋಳಾಯಿತಂದರೆ ಈ ಶಿವಣ್ಣ ಇದ್ದು ಸತ್ತಂತೆ. ಸಮಾಧಾನ ಸೂರ್ಯ. ಶಿವಣ್ಣನ ಮಾತಿಗೆ ಬೆಲೆ ಕೊಟ್ಟು ಇನ್ನಾದರೂ ಒಂದಾಗಿ ಬಾಳುವ ಕಡೆಗೆ ಗಮನ ಕೊಟ್ಟು. ಅದು ಆಗದ ಮಾತು. ಇನ್ನೇನಿದ್ದರೂ ಈ ಮನೆಗೆ ಪಟ್ಟಗೋಡಿಯನ್ನು ಕೊಟ್ಟಿ ಈ ಶಿವಣ್ಣನ ಶಾಂತಿಗೆ ಭಂಗ ತರುವುದೇ ನನ್ನ ಗುರಿ. ಒಡ ಹುಟ್ಟಿದವನಿಗಿಂತ ನಿನ್ನೆ ಮೊನ್ನೆ ಬಂದ ಭಿಕಾರಿಯೇ ಹೆಚ್ಚಾದನೇನೋ. ನನ್ನ ಮಾತನ್ನ ಗಾಳಿಗೆ ತೂರಿತು ಅಲ್ಲದೆ ಶಿವಣ್ಣನ ಎದುರಾಡಿದ ನಿನ್ನ ಸುಮ್ಮನೆ ಬಿಡಲಾರೆ. ಮಗನೇ ನಿನ್ನ ದೇವರು. ಅವನ ಮೇಲೆ ಕೈ ಮಾಡಿದರೆ ನನ್ನ ಆಣೆ. ಅಣ್ಣ, ಆಣೆ ಇಟ್ಟು ನೀನು ಈ ದ್ರೋಹಿಯನ್ನ ಅರ್ಜುನ, ಶಿವಣ್ಣ ನನ್ನ ಒಡ ಹುಟ್ಟಿದವರು. ನಾವಿಬ್ಬರು ಹೊಡೆದಾಡ್ಕೊಳ್ತೇವೆ, ಬಡ್ದಾಡ್ಕೊಳ್ತೇವೆ. ಅದನ್ನು ಕೇಳುವ ಹಕ್ಕು ನಿನಗಿಲ್ಲ. ಬೇಕಂದರೆ ನೀನೊಬ್ಬ ದಿಕ್ಕಿರದ ಅನಾಥ. ಇಲ್ಲ ಅರ್ಜುನ, ಆ ವಿಷಯ ಈಗ ಬಿಟ್ಟು ಬಿಡು. ಮರೆತು ಬಿಡಪ್ಪ ಆ ವಿಷಯ. ಅಣ್ಣ, ನೀನು ಹೇಳದಿದ್ದರೆ ನನ್ನ ಮೇಲೆ ಆಣೆ ಅಣ್ಣ. ಇನ್ನೆಂಥ ಇಕ್ಕಟ್ಟಿಗೆ ನನ್ನನ್ನು ಸಿಲುಕಿಸಿದೆಯಪ್ಪ. ಪ್ರೀತಿಯಿಂದ ಸಾಕಿಸಿದ ಈ ನನ್ನ ತಮ್ಮ ಅರ್ಜುನ ಬಸ್ ಸ್ಟ್ಯಾಂಡ್ನಲ್ಲಿ ಅನಾಥವಾಗಿ ಸಿಕ್ಕವನು ಅಂತ ಯಾವ ಬಾಯಿಂದ ನಾನು ಹೇಳಲಿ? ಮಗುವಾಗಿ ಸಿಕ್ಕಿದ್ದಾಗ ಈ ಅರ್ಜುನನನ್ನು ನನ್ನ ತಾಯಿ ಭೇದ ಮಾಡದೆ ನಮಗಿಬ್ಬರಿಗೂ ಹಾಲುಣಿಸಿ ಬೆಳೆಸಿದ್ದಾಳೆ. ಹೀಗಿರುವಾಗ ನನ್ನ ತಮ್ಮ ಹೇಗೆ ಅನಾಥನಾಗ್ತಾನೆ? ಅರ್ಜುನ, ನೀನು ನನ್ನ ಜೀವನಪ್ಪ. ನೀನಿಲ್ಲದೆ ನಾನಿಲ್ಲ, ನೀನಿಲ್ಲದೆ ನಾನಿಲ್ಲ. ನಿನ್ನ ಪ್ರೀತಿಗೆ ಬೆಲೆ ಕಟ್ಟಲಾಗದು. ಈ ಜನ್ಮ ಅಲ್ಲ, ಇನ್ನೇಳು ಜನ್ಮ ಬಂದರೂ ನಾನೇ ನಿನ್ನ ತಮ್ಮನಾಗಿ ಹುಟ್ಟಿ ಬಂದು ನಿನ್ನ ಋಣ ಶಿವಣ್ಣ, ನಿಮ್ಮ ಅಣ್ಣ ತಮ್ಮಿನ ಪ್ರೀತಿ ಆಮೇಲೆ ಇಟ್ಕೊಳ್ಳಿ. ಮೊದಲು ನನಗೆ ಆಸ್ತಿಯಲ್ಲಿ ಪಾಲು ಕೊಡು. ಕೊಡುತ್ತೇನಪ್ಪ, ಕೊಡುತ್ತೇನೆ. ಪಾಲಲ್ಲ, ಸಂಪೂರ್ಣ ಆಸ್ತಿಯನ್ನೇ ನಿನಗೆ ಬಿಟ್ಟು ಕೊಡುತ್ತೇನೆ. ಕಾಗದ ಪತ್ರ ತಗೊಂಬ. ಧರ್ಮಾಧಿಕಾರಿ ಅಷ್ಟೇ ಅಲ್ಲ ಶಿವಣ್ಣ, ನೀನು ಕುಳಿತುಕೊಳ್ಳುತ್ತಿದ್ದ ಈ ಧರ್ಮಾಧಿಕಾರಿ ಪೀಠಕ್ಕೆ ಇನ್ನು ಮುಂದೆ ನಾನೇ ದೊರೆ. ಅರಮನೆಯ ರಾಣಿಯಾದಂತಹ ಸೌಂದರ್ಯ ಅತ್ತಿಗೆಯ ಕೊರಳಲ್ಲಿ ರಾರಾಜಿಸುತ್ತಿದ್ದ ನಮ್ಮ ಮನೆತನದ ಮುತ್ತೈದೆ ಹಿರಿಮೆಯಾದ ಮುದ್ರಸರಕ್ಕೆ ಇನ್ನು ಮುಂದೆ ನನ್ನ ಪ್ರೇಯಸಿಯೇ ಹಕ್ಕುದಾರಳು. ರಾಜಮುದ್ರಸರ ತಗೊಂಬ. Sorry.
ಸೂರ್ಯನ ಮಗಳಾದ ಶ್ರುತಿಯನ್ನು ನೀನು ಮದುವೆ ಆಗ. ಅದು ಆಗದ ಮಾತು. ಹಾಗಾದರೆ ಶ್ರುತಿಯ ಗತಿಯನ್ನು ಅದು ನಿನಗೆ ಬಿಟ್ಟೆ. ಕಾಂಚನ, ಸರಿಯಾದ ಸಮಯಕ್ಕೆ ಬಂದೆ. ಶಿವಣ್ಣ, ನಾನು ಇಷ್ಟಪಟ್ಟ ಹುಡುಗಿ ಕಾಂಚನಗಳೇ. ನಾನು ಮದುವೆ ಆಗುವುದಾದರೆ 7ನೇ. ಅಯ್ಯೋ ದೇವರೇ, ಈ ಶಿವಣ್ಣನ ಮಾತಿಗೆ ಬೆಲೆ ಇಲ್ಲದಂತಾಯಿತಲ್ಲ. ಹಿರಿಯರ ಮಾತನ್ನು ಪಾಲಿಸುವುದು ಕಿರಿಯರ ಧರ್ಮ. ಆದರೆ ಇಂದು ರಕ್ತ ಹಂಚಿಕೊಂಡು ಹುಟ್ಟಿದ ತಮ್ಮನೇ ಈ ಅಣ್ಣನ ಮಾತಿಗೆ ಇದಿರಾಡುತ್ತಿರುವನಲ್ಲ. ಇದೆಂಥ ವಿಪರ್ಯಾಸ ದೇವರೇ, ಇದು ಎಂತಹ ವಿಪರ್ಯಾಸ. ನಮ್ಮಕ್ಕ ಎಂದರೆ ದೇವರಿಗೆ ಸಮಾನ. ಚಿಕ್ಕವರಿದ್ದಾಗ ನಮಗೆ ಕೈ ತುತ್ತು ತಿನ್ನಿಸಿ ಬೆಳೆಸಿದ ದೇವತೆ ಅವಳು. ಅಂಥ ದೇವತೆಗೆ ಒಂದು ಮಾತು ಕೊಟ್ಟಿದ್ದೆ, ನಿನ್ನ ಮಗಳನ್ನು ನನ್ನ ತಮ್ಮ ಸೂರ್ಯನಿಗೆ ತಂದು ಕೊಡ್ತೇನೆ. ಆದರೆ ಇಂದು ನಮ್ಮ ಅಕ್ಕನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಿಕ್ಕಾಗಲಿಲ್ಲವಲ್ಲ. ಮಾತಿಗೆ ತಪ್ಪಿದ ಭ್ರಷ್ಟನಾಗಲಿಲ್ಲ, ಮಾತಿಗೆ ತಪ್ಪಿದ ಭ್ರಷ್ಟ. ಅಕ್ಕ, ನನ್ನನ್ನು ಕ್ಷಮಿಸಿಕೊಡಕ್ಕ. ಎಲ್ಲದಕ್ಕೂ ದೇವರಿದ್ದ, ದುಃಖಿಸಬೇಡ. ನಡೆಯ. ಸೂರ್ಯ, ನಿನ್ನ ಧೈರ್ಯವನ್ನು ಕಂಡು ನಾನು ಬೆರಗಾದೆ ಸೂರ್ಯ. ಈ ನನ್ನ ಧೈರ್ಯಕ್ಕೆ ಸ್ಫೂರ್ತಿ ನೀನು ತಾನೇ ರಾಣಿ. ಇರಬಹುದು, ನಾನು ಆಸ್ತಿಯಲ್ಲಿ ಪಾಲು ಹೇಳಿದೆ, ಆದರೆ ನೀನು ಸಂಪೂರ್ಣ ಆಸ್ತಿಯನ್ನೇ ಪಡೆದಿರಲ್ಲ. ನೀನು ನನ್ನ ಹೃದಯಗೆದ್ದ ರಾಜ. ಈ ನಿನ್ನ ರಾಜನಿಗೆ ಕೆಂದುಟಿಯಿಂದ ಒಂದು ಸಿಹಿಯಾದ ನಿಮ್ಮ ಮನೆ ಕಡೆ ಹೋಗಿದ್ದೆ. ನಾನು ನಿನ್ನ ಹುಡ್ಕೊಂಡು ನಿಮ್ಮ ಮನೆ ಕಡೆ ಹೊಂಟಿದ್ನ. ಮನೆ ಕಡೆ ಹೋಗಿದ್ಯಾ ಅಂತೇಳುತ್ತಲೇ ಚೆನ್ನೆ. ನೀನೇ ನಮ್ಮ ಮನೆ ಕಡೆ ಹೋಗಿದ್ದೆ. ಮೊದಲು ಅದನ್ನ ಹೇಳು. ಬೇಡ ಬಿಡಲ್ಲ ಚೆನ್ನೆ, ನಂಗೆ ನಾಚಿಕೆ ಆಗ್ತೈತೆ. ಮೀಸೆ ಇಟ್ಕೊಂಡು ನಾಚಿಕೆ ಅಂತಿಲ್ಲ. ಅದೇನು ಹೇಳು ಶಿವರ. ಮತ್ತ ಪ್ರೀತಿ ಮಾಡಂತ ಹೇಳಕ್ಕ ಎಷ್ಟು ವರ್ಷ ನೀನು ಪ್ರೀತಿ ಮಾಡಕತ್ತಿ? ಮೊನ್ನೆ ನೀನಂಗ ಪಿಚ್ಚಿ ಹೊಡ್ದಲ್ಲ, ಅವತ್ತಿಂದ ಪ್ರೀತಿ ಶುರುವಾಗ್ಬಾರ್ದು. ಅವತ್ತು ನನ್ನ ಪ್ರೀತಿ ಹೇಗೆ ಬಿಡು? ಹೆಂಗಂತ ಗೊತ್ತಿಲ್ಲ ಚೆನ್ನೆ. ನನ್ನ ಹೃದಯ ಅಂತ ನಿನ್ನ ಪ್ರೀತಿ ಮಾಡಬೇಕು. ನೀನ ಪ್ರೀತಿ ಮಾಡಿ ಸಾಕೇನು? ಅದಕ್ಕೆ ನನ್ನ ಒಪ್ಪಿಗೆ ಮಾಡಿದ್ರು. ಬೇಗನೆ ಚೆನ್ನೆ. ಒಂದ್ ಕೈಯಿಂದ ಚಪ್ಪಾಳೆ ಆಗೋದಿಲ್ಲ, 2 ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಆಗೋದು. ಅದಕ್ಕ ನಿಂದ ಒಪ್ಪಿಗೆ ಕೇಳಕ್ ಬಂದಿನಿ. ನಿನ್ಕೊಂದು ನೀನ್ ಪ್ರೀತಿ ಮಾಡಕ್ ಆಗೋದಿಲ್ಲ. ಹಂಗನ್ ಮಾಡಿಲ್ಲ ಚೆನ್ನೆ. ಒಪ್ಪಿಲ್ಲ ಅಂದ್ರೆ ನಾನು ಸತ್ಬಿಡ್ತೇನೆ. ವಿಷಯ ಕೊಟ್ರೆ ಸಾಯಂಗಿಲ್ಲ. ಇನ್ ವಿಷಯ ಕೊಟ್ರೆ ನೀನ್ ಸಾಯ್ತಿ. ಹೆಂಗಂದ್ರ ನಾ ಅಮರ ಪ್ರೇಮಿದ್ದೀನಿ. ಸಾಯ್ಬೇಕಂತ ಮನ್ಸು ಮಾಡಿದ್ರ ಅಂತ ಸಾಯ್ತೀನಿ. ಇರ್ಲಿ ಇರ್ಲಿ, ನೀನ್ ಸಾಯೋದೇನ್ ಬೇಡ. ಪ್ರೀತಿ ಮಾಡಕ ಇನ್ನು ಸಮಯ ಬೇಕಾದಷ್ಟು ಐತಿ. ಮಾಡೋಣ ಅಂತ. ಮೊದ್ಲು ನನಗೊಂದು ಹಾಡು ಕಲಿಸ್ಕೊಡು. ನಿನಗ ಕಲಿಯಾಕ ಆಸಕ್ತಿ ಅಂದ್ರೆ ಕೊಡ್ತೀನಿ. ನಾ ಹೇಳ್ದಂಗೆ ಹೇಳು. ಆಯ್ತು ಹೇಳು. ಪಾತ್ರಗಿತ್ತಿ ಪಕ್ಕ ನೋಡಿದೇನೆ ಅಕ್ಕ, ಪಾತ್ರಗಿತ್ತಿ ಪಕ್ಕ ನೋಡಿದೇನೆ ಅಕ್ಕ. ನಾನು ಹೇಳ್ಬೇಕ? ಮತ್ತಾರ ನಿಮ್ ಭಾವ ಬಂದ್ ಹೇಳ್ತಾನೆ. ಹೋಗ ನಿನ್ ಬಾಗ್ ಬೆಲ್ಲ ತುರ್ತಿ. ಅಂಗನವಾಡಿ ಹೇಳ್ಕೊಡು ಹಾಡು ಕಲಿಸ್ಕೊಡಕ್ ಬಂದನ. ಈ ಹಾಡು ಹೇಳಕ್ ನನ್ನ ಸಣ್ಣ ಏನ್ ಮಾಡಿ ಹೇಳು. ಸಿಕ್ತಾಗ ನೋಡಲಿ, ಮತ್ತೆ ಯಾವ ಮನೆ ಆಡ್ಬೇಕಂತ ಹೇಳು. ನಾನು ಹೇಳ್ತೀನಿ ಕೇಳು. ಪ್ರೀತಿಯ ಪರಿವಾರ ಹಾಡಿ ಪ್ರೀತಿಯ ಪರಿವಾರ ಹಾಡಿ ನಾನು ಹೇಳಿದ್ದು ಇಂಥ ಹಾಡು. ಓ, ನೀನ ಮನೆ ಆಡೋಣ. ಒಂದಿನ ಟೈಮ್ ಕೊಡು, ಎಲ್ಲದಕ್ಕೂ ರೆಡಿಯಾಗೇ ಬರ್ತೀನಿ ನಾನು. ಎದಕ್ ರೆಡಿ ಆಗಿರ್ತಿ? ಕಲಿಸಾಕ ನಾ ಬೇರೆ ಏನೋ ತಿಳ್ಕೊಂಡೆ. ಎನ್ನಿ ಅರ್ಥ ಮಾಡ್ಕೋಬೇಡ. ಅಪ್ಪಟ ಬಂಗಾರ ಇದ್ದಂಗ ನಾನು. ಬರ್ಲೇನ, ನಾಳೆ ಬಂದು ಹಾಡು ಕಲಿಸ್ತೀನಿ. ಆಯ್ತು ಟಾಟಾ. ಟಾಟಾ. ನನ್ನ ಮನಸ್ಸಿನ ತುಂಬೆಲ್ಲ ನೀನೇ ತುಂಬಿರುವೆ. ನಿನ್ನ ನೆನೆಸಿಕೊಂಡಾಗಲೆಲ್ಲ ಕನಸು ಕಾಣುತ್ತಲೇ ಇರಬೇಕೆನಿಸುತ್ತದೆ.
ನಿನ್ನಲ್ಲಿ ಕನಸು ಕಾಣಬೇಕು ಬಾಲೆ. ಯಾರು ನೀನು? ಯಾರು ನೀನು? ನಿನ್ನ ಕನಸನ್ನು ನನಸು ಮಾಡಲು ಬಂದಿರುವ ರಸಿಕ. ನಾನು ಯಾರೆಂದು ಗೊತ್ತೇನು? ಗೊತ್ತು ಸುತಿ, ನೀನು ನನ್ನ ಶತ್ರುವಿನ ಅಕ್ಕನ ಮಗಳು. ಅದು ಗೊತ್ತಿದ್ದು ನನ್ನನ್ನು ಕೆಣಕಲು ಬಂದ ನೀನೊಬ್ಬ ಬುದ್ಧಿಗೇಡಿ. ಬುದ್ಧಿಗೇಡಿ ನಾನಲ್ಲ ಚಿನ್ನ, ನೀನು. ಏಕೆಂದರೆ ಮಾವನ ಬಲ ನೆಚ್ಚಿ ಎಲ್ಲ ಕಚ್ಚಲು ಬಂದಿರುವ ನೀನೊಬ್ಬಳು ಬುದ್ಧಿಗೇಡಿ. ಮೆಚ್ಚುವುದು ನಾನಲ್ಲ, ನೀನು. ಮೊದಲು ಬಂದ ಉದ್ದೇಶವನ್ನು ತಿಳಿಸು. ತಿಳಿಸುತ್ತೇನೆ ಚೆಲುವೆ. ನಮ್ಮೂರ ಮಂದ ರಘುವೆ. ಸುದ್ದಿ, ನನ್ನ ಹೆಸರು ಗಜೇಂದ್ರ. ಈ ನಿನ್ನ ರೂಪರಾಶಿಗೆ ನಾನು ಮನಸೋತಿದ್ದೇನೆ. ನೀನು ಒಪ್ಪಿದರೆ ನಿನಗೆ ಅಂಬಾರಿ, ನನಗೆ ಸಿಂಗಾರಿ. ಅದು ಎಂದಿಗೂ ಸಾಧ್ಯವಿಲ್ಲ. ನಾನು ಆಕಾಶ, ನೀನು ನೆಲ. ಆಕಾಶಕ್ಕೆ ಹಾರಿ ಸೇರಬೇಡ ಸ್ಮಶಾನ. ಆಕಾಶಕ್ಕೆ ಹಾರಿ ಪ್ರಾಣ ಬಿಡುವ ಮುಟ್ಟಾಳ ನಾನಲ್ಲ. ನಿನ್ನನ್ನೇ ನೆಲಕ್ಕೆ ಕಡೆವಿ ಹೊಡಿದು ತಿನ್ನುವ ಬಹದೂರನು. ಸಂಧಾನಕ್ಕೆ ಬಂದರೆ ಸ್ವರ್ಗ, ಯುದ್ಧಕ್ಕೆ ಬಂದರೆ ನರಕ. ಎರಡರಲ್ಲಿ ಯಾವುದು ಇಷ್ಟ ನೀನೇ ವಿಚಾರ ಮಾಡು. ವಿಚಾರ ಮಾಡಲು ಇನ್ನೇನಿದೆ? ಮಣ್ಣು. ಸುಮ್ಮನೆ ನಿನ್ನಾಸು ಬಿಟ್ಟು ತೊಲಗು. ಇಲ್ಲವಾದರೆ ನಿನಗೆ ಬೆಂಕಿ ಹಚ್ಚಿ ಸುಟ್ಟು ಬಿಡುವೆ. ಸುಟ್ಟು ಬಿಡುವೆ. ನೀನು ಕಡ್ಡಿಗೀರಿದರೆ ಮಾತ್ರ ಬೆಂಕಿ ಹತ್ತುವುದು. ಆದರೆ ಈ ಗಜೇಂದ್ರ ಸದಾ ಹೊತ್ತಿ ಉರಿಯುವ ಬೆಂಕಿ. ಹಠವಾಗಿ ಹಾಳಾಗಬೇಡ ಬಾರದೆ. ದೂರ ಸರಿ ಪಾಪಿ. ಅಣ್ಣನ ಅರಮನೆಯ ಸೊಸೆಯ ಮೇಲೆ ಕಣ್ಣು ಹಾಕಿದರೆ ಪರಿಣಾಮ ಏನಾಗುತ್ತೆಂದು ಗೊತ್ತೇನು? ಗೊತ್ತೇನು? ಶ್ರುತಿ, ಈ ಗಜೇಂದ್ರನಿಗೆ ಎರಡೇ. ಒಂದು, ಸಿರಿವಂತರಿಗೆ ಸಮಾಧಿ ಕಟ್ಟುವುದು. ಇನ್ನೊಂದು, ನಿನ್ನಂತ ಸುಂದರಿಯರಿಗೆ ಸುಖ ನೀಡುವುದು. ಹಠ ಮಾಡಿ ಮೆಚ್ಚಿ ಬಂದ ಈ ಮೇಧಾವಿಗೆ ಸುಖ ನೀಡು. ದೂರ ಸರಿಯಲೋ ಪಾಪಿ. ನಿನ್ನಿಂದ ಸುಖ ಪಡೆಯಲು ನಾನೇನು ದಾರಿ ಬಿಟ್ಟವಳಲ್ಲ. ಗಜೇಂದ್ರ, ಈ ನಿನ್ನ ಕೆಟ್ಟ ವರ್ತನೆ ನನ್ನ ಶಿವಣ್ಣ ಮಾಮನಿಗೆ ಗೊತ್ತಾದರೆ ನಿನ್ನನ್ನು ಓಡಾಡಿಸಿ ಹೊಡೆಯುತ್ತಾನೆ. ಎಚ್ಚರ. ಎಚ್ಚರ! ಎಚ್ಚರ! ಈ ಗಜೇಂದ್ರನಿಗೆ ಎಚ್ಚರ! ನಾನು ಸಮುದ್ರ ಇದ್ದಂತೆ. ಆಳಾಗಲ ಗೊತ್ತಿಲ್ಲದೆ ಆ ಶಿವ ಹಾರಿದರೆ ಇರುವುದು ಅವನ ಹೆಣ. ನನಗೆ ಹೊಡೆದು ಅಭ್ಯಾಸವೇ ವಿನಃ ಹೊಡೆಸಿಕೊಂಡಲ್ಲ. ಬಾಳಲೆ ಬಣ್ಣದ ಹೆಣ್ಣೆ. ರಾಕ್ಷಸ, ಸಿಕ್ಕಳೆಂದು ಹತ್ತು ಮೀರಿ ವರ್ತಿಸಿದರೆ ಕಿತ್ತೂರು ರಾಣಿ ಚೆನ್ನಮ್ಮನಂತೆ ಖಡ್ಗ ಹಿಡಿಯಬೇಕಾಗುತ್ತದೆ. ಓಕೆ. ಲಕ್ಷಣವಾಗಿ ಸೀರೆಯುಟ್ಟು ರಂಗೋಲಿ ಇಟ್ಟರೆ ಚೆನ್ನ. ಅದನ್ನು ಬಿಟ್ಟು ಕೈಗೆ ಖಡ್ಗ ಏಕೆ ರನ್ನ? ಈ ಗಜೇಂದ್ರ ಕೊಟ್ಟರೆ ವರ, ಇಟ್ಟರೆ ಶಾಪ.